ಇಂದು ನಾವು ನೋಡೋದು ಸಾಮಾನ್ಯ ಚಿತ್ರವಲ್ಲ. ಈ ಚಿತ್ರದಲ್ಲಿ ಅಡಗಿರುವ ಭಾರತದ ರಾಜ ಮರ್ಯಾದೆ, ಕಾಶ್ಮೀರದ ವೈಭವ, ರೇಷ್ಮೆಯ ಸಾಮ್ರಾಜ್ಯ ಮತ್ತು ಬ್ರಿಟಿಷ್ ರಾಜಕೀಯ ಆಟಗಳ ಕತೆ. 1860 ಮಾರ್ಚ್ 9 ಕಾಶ್ಮೀರದ ನೆಲ ಒಂದು ಭವ್ಯ ಶಿಬಿರ. ಅಲ್ಲಿ ಬ್ರಿಟಿಷ್ ಭಾರತದ ಅತ್ಯಂತ ಶಕ್ತಿಶಾಲಿ ವ್ಯಕ್ತಿ ವೈಸ್ರಾಯ್ ಲಾರ್ಡ್ ಕ್ಯಾನಿಂಗ್, ಮತ್ತೊಂದೆಡೆ ಕಾಶ್ಮೀರದ ಮಹಾರಾಜ ರಣಬೀರ್ ಸಿಂಗ್. ಇವರಿಬ್ಬರ ಭೇಟಿಯ ನಂತರ 1867ರಲ್ಲಿ ವಿಲಿಯಂ ಸಿಂಪ್ಸನ್ ಎಂಬ ಕಲಾವಿದ ತನ್ನ ಪುಸ್ತಕದಲ್ಲಿ ಒಂದು ಅದ್ಭುತ ಕ್ರೋಮಲಿಥೋಗ್ರಾಫ್ ಚಿತ್ರವನ್ನು ಪ್ರಕಟಿಸಿದ. ಆ ಚಿತ್ರವನ್ನು ಒಮ್ಮೆ ನೋಡಿದರೆ ಸಾಕು, ಅದು ಕೇವಲ ಒಂದು ಸಭೆಯಲ್ಲ, ಒಂದು ಕಾಲಘಟ್ಟದ ವೈಭವದ ಕಣ್ಣೆದುರಿಗೆ ಜೀವಂತವಾಗಿರುತ್ತದೆ. ಇವತ್ತಿನ ವಿಡಿಯೋದಲ್ಲಿ ನಾವು ಈ ಎಲ್ಲದರ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಇದು ಕೇವಲ ಇತಿಹಾಸವಲ್ಲ, ಭಾರತದ ರೇಷ್ಮೆ ಸಾಮ್ರಾಜ್ಯದ ಒಂದು ಜೀವಂತ ಅಧ್ಯಾಯ. ಹಾಗಾದರೆ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ನಮಸ್ಕಾರ ಸ್ನೇಹಿತರೆ, ಸಾರಿ ಕತೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮೊದಲು ನಾವು ಆ ಕಾಲದ ಭಾರತವನ್ನು ಅರ್ಥ ಮಾಡಿಕೊಳ್ಳಬೇಕು. 1857ರಲ್ಲಿ ಭಾರತದ ಇತಿಹಾಸವೇ ಬದಲಾದ ಒಂದು ದೊಡ್ಡ ಘಟನೆಯೇ ನಡೆಯಿತು. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಆಡಳಿತ ಆಲ್ಮೋಸ್ಟ್ ಆಲ್ ಅಂತ್ಯವಾಗಿತ್ತು. ಅದಾದ ನಂತರ ನೇರವಾಗಿ ಬ್ರಿಟಿಷ್ ಕ್ರೌನ್ ಭಾರತನ ತನ್ನ ನಿಯಂತ್ರಣಕ್ಕೆ ತೆಗೆದುಕೊಂಡರು. ಅದೇ ಸಮಯದಲ್ಲಿ ಭಾರತದ ಮೊದಲ ವೈಸರಾಯ್ ಅಧಿಕಾರ ಸ್ವೀಕರಿಸಿದವರು ಲಾರ್ಡ್ ಕ್ಯಾನಿಂಗ್. 1860 ಮಾರ್ಚ್ 9 ಅದರ ಹಿಂದಿನ ದಿನ ಮಹಾರಾಜ ರಣಬೀರ್ ಸಿಂಗ್ ಅವರು ವೈಸ್ರಾಯನ್ನ ಭೇಟಿಯಾದರು. ಆಮೇಲೆ ಅದರ ಮುಂದಿನ ದಿನ ಲಾರ್ಡ್ ಕ್ಯಾನಿಂಗ್ ಮಹಾರಾಜರನ್ನ ಶಿಬಿರಕ್ಕೆ ಕರೆದು ಗೌರವವಾಗಿ ಭೇಟಿಯಾದರು. ಇದನ್ನೇ ವಿಲಿಯಂ ಸಿಂಪ್ಸನ್ ತನ್ನ ಚಿತ್ರದಲ್ಲಿ ಚಿತ್ರೀಕರಿಸಿದ. ಆ ಶಿಬಿರ ಸಾಮಾನ್ಯ ಟೆಂಟ್ ಅಲ್ಲ, ಅದೊಂದು ಚಲಿಸುವ ವೈಭವದ ಅರಮನೆ. ಆ ಕಾಲದ ಭಾರತೀಯ ರಾಜರು ಪ್ರಯಾಣದ ಸಮಯದಲ್ಲೂ ಐಷಾರಾಮಿ ಶಿಬಿರಗಳನ್ನು ನಿರ್ಮಿಸುತ್ತಿದ್ದರು. ಆದರೆ ಕಾಶ್ಮೀರದ ಮಹಾರಾಜರು ಆ ಶಿಬಿರ ತುಂಬ ವಿಶೇಷವಾಗಿತ್ತು. ಅಲ್ಲಿ ನೆಲದ ಮೇಲೆ ಹಾಸಿದ್ದ ಬಟ್ಟೆಗಳು, ಗೋಡೆಗಳ ಅಲಂಕಾರ, ಕೂರಲು ಹಾಕಿದ್ದ ಆಸನಗಳು ಎಲ್ಲವೂ ದುಬಾರಿ ವಸ್ತುಗಳಿಂದ ಮಾಡಲ್ಪಟ್ಟಿದ್ದವು. ಅಮೂಲ್ಯವಾದ ಕಾಶ್ಮೀರಿ ಶಾಲ್ಸ್, ರೇಷ್ಮೆ ಮತ್ತು ಚಿನ್ನದ ನೂಲಿನಿಂದ ಬಟ್ಟೆಗಳು, ವೈಸರಾಯ್ ಕುಳಿತುಕೊಳ್ಳುವ ಕುರ್ಚಿಯ ಕೆಳಗೆ ವಿಶೇಷವಾಗಿ ಅತ್ಯಂತ ದುಬಾರಿ ರೇಷ್ಮೆ ಬಟ್ಟೆಗಳನ್ನು ಹಾಕಲಾಗಿತ್ತು. ಅದು ಕೇವಲ ಅಲಂಕಾರಕ್ಕಲ್ಲ, ಇದು ರಾಜರ ಮರ್ಯಾದೆ ಮತ್ತು ಪ್ರದರ್ಶನ. ನಾವು ಶ್ರೀಮಂತರಾಗಿದ್ದೇವೆ, ನಮ್ಮ ಸಂಸ್ಕೃತಿ ಉನ್ನತ ಮಟ್ಟದಲ್ಲಿತ್ತು ಅನ್ನೋ ಸಂದೇಶ. ಅದೇ ಸಮಯದಲ್ಲಿ ಬ್ರಿಟಿಷರಿಗೆ ಭಾರತೀಯ ರಾಜರು ತಮ್ಮ ವೈಭವವನ್ನು ತೋರಿಸುವ ಒಂದು ರಾಜಕೀಯ ವಿಧಾನವೂ ಆಗಿತ್ತು. ಆ ಕಾಲದ ಎಲ್ಲ ಬಟ್ಟೆಗಳು ರೇಷ್ಮೆಯಿಂದ ತಯಾರಿಸಲ್ಪಟ್ಟಿವೆ ಮತ್ತು ನಾನು ಈ ಮೇಲೆ ಹೇಳಿದ ಎಲ್ಲ ಐಷಾರಾಮಿ ಶಿಬಿರಗಳನ್ನು ರೇಷ್ಮೆ ಬಟ್ಟೆಗಳಿಂದ ಅಲಂಕರಿಸುತ್ತಿದ್ದರು. ಶಾಲುಗಳ ಜೊತೆಗೆ ಕಾಶ್ಮೀರದ ರೇಷ್ಮೆ ಕೈಗಾರಿಕೆಯೂ ಸಹ ತುಂಬಾ ಪ್ರಸಿದ್ಧಿ ಪಡೆದಿತ್ತು. ಕಾಶ್ಮೀರದಲ್ಲಿ ರೇಷ್ಮೆ ಉತ್ಪಾದನೆ ಹಳೆಯ ಒಂದು ಪರಂಪರೆ. ಅಲ್ಲಿ ಹವಾಮಾನದ ಮಲ್ಬರಿ ಬೆಳೆ ಮತ್ತು ರೇಷ್ಮೆ ಹುಳ ಸಾಕಾಣಿಕೆ ತುಂಬಾ ಅನುಕೂಲಕರದ ಒಂದು ವಾತಾವರಣ ಇತ್ತು. ರೇಷ್ಮೆ ಉತ್ಪಾದನೆಗೆ ಬೇಕಾದ 3 ಪ್ರಮುಖ ಅಂಶಗಳು ಕಾಶ್ಮೀರದಲ್ಲಿದ್ದವು. ಒಂದು ತಂಪಾದ ಹವಾಮಾನ, ಇನ್ನೊಂದು ಶುದ್ಧವಾದ ನೀರು, ಮತ್ತೊಂದು ಮಲ್ಬರಿ ಮರಗಳು. ಈ ಕಾರಣದಿಂದಾಗಿಯೇ ಅಲ್ಲಿ ಉತ್ತಮ ಗುಣಮಟ್ಟದ ರೇಷ್ಮೆ ಉತ್ಪಾದನೆ ಆಗ್ತಿತ್ತು. ಮುಖ್ಯವಾಗಿ ರಾಜಮನೆತನಗಳಿಗೆ ಬೇಕಾದ ಬಟ್ಟೆಗಳಲ್ಲಿ ಕಾಶ್ಮೀರಿ ರೇಷ್ಮೆಗೆ ಹೆಚ್ಚಿನ ಒಂದು ಸ್ಥಾನಮಾನ ಇತ್ತು. ಅದರಲ್ಲಿ ಚಿನ್ನದ ನೂಲಿನ ಕೆಲಸ ಕೂಡ ಸೇರಿಸಲಾಗ್ತಿತ್ತು. ಅದೇ ಕಾರಣಕ್ಕಾಗಿ ಲಾರ್ಡ್ ಕ್ಯಾನಿಂಗ್ ಭೇಟಿ ಸಮಯದಲ್ಲಿ ಶಿಬಿರದ ಅಲಂಕಾರಕ್ಕಾಗಿ ರೇಷ್ಮೆ ಮತ್ತು ಚಿನ್ನದ ಬಟ್ಟೆಗಳನ್ನು ಬಳಸ್ತಿದ್ರು. ಅದು ಕೇವಲ ಸೌಂದರ್ಯಕ್ಕಾಗಿ ಅಲ್ಲ, ಕಾಶ್ಮೀರದ ಸಂಪತ್ತು ಮತ್ತು ಕೈಗಾರಿಕಾ ಸಾಮರ್ಥ್ಯದ ಪ್ರದರ್ಶನ. ಈ ಚಿತ್ರ ಕೇವಲ ಒಂದು ಹಿಸ್ಟಾರಿಕ್ ಪೇಂಟಿಂಗ್ ಅಲ್ಲ, ಇದು ಭಾರತದ ಕೈಗಾರಿಕಾ ಇತಿಹಾಸದ ಒಂದು ಜೀವಂತ ಸಾಕ್ಷಿ. ಕಾಶ್ಮೀರ ಕಲಾವಿದನ ಪ್ರತಿಭೆಗೊಂದು ಸಿಕ್ಕಂತ ಸಾಕ್ಷಿ. ಇದು ರಾಜಕೀಯ ಡಿಪ್ಲೊಮಸಿಗೆ ಸಾಕ್ಷಿ. ಇದು ಬ್ರಿಟಿಷ್ ಕಾಲದ ಪವರ್ ಸ್ಟ್ರಕ್ಚರ್ಗೆ ಸಾಕ್ಷಿ. ಮತ್ತು ಮುಖ್ಯವಾಗಿ ಭಾರತದ ಹಸ್ತಕಲೆಯ ಒಂದು ಜಾಗತಿಕ ಪ್ರಭಾವಕ್ಕೆ ಸಾಕ್ಷಿ. ಇಂದು ನಾವು ಮೇಡ್ ಇನ್ ಇಂಡಿಯಾ ಬಗ್ಗೆ ಮಾತಾಡ್ತೀವಿ, ಆದರೆ 200 ವರ್ಷಗಳ ಹಿಂದೆ ಭಾರತದ ಕೈಗಾರಿಕೆಗಳು ವಿಶ್ವದ ಅರಮನೆಯನ್ನು ತಲುಪ್ತಿದ್ವು.
ಕಾಶ್ಮೀರದ ಶಾಲು ಇದಕ್ಕೊಂದು ಉತ್ತಮವಾದ ಉದಾಹರಣೆ. ಈಗ ಚಿತ್ರಕಾರ ವಿಲಿಯಂ ಸಿಂಪ್ಸನ್ ಬಗ್ಗೆ ನಾವು ನೋಡೋಣ. ಅವರು ಸ್ಕಾಟ್ಲೆಂಡ್ ಮೂಲದ ಕಲಾವಿದ ಮತ್ತು ಯುದ್ಧ ವರದಿಗಾರ. ಅವರು ಅನೇಕ ದೇಶಗಳಿಗೆ ಪ್ರಯಾಣ ಮಾಡಿ ಅಲ್ಲಿ ಕಂಡಂಥ ಚಿತ್ರಗಳನ್ನು ಚಿತ್ರಿಸುತ್ತಿದ್ದರು. ಭಾರತಕ್ಕೂ ಸಹ ಬಂದಿದ್ದರು. 1857 ಭಾರತದ ನಂತರ ಅನೇಕ ದೃಶ್ಯಗಳನ್ನು ಅವರು ದಾಖಲಿಸಿದರು. ಆ ಕಾಲದಲ್ಲಿ ಕ್ಯಾಮ್ರಾಗಳು ಹಿಂದಿನಂತೆ ಸಾಮಾನ್ಯವಾಗಿರಲಿಲ್ಲ. ಹೀಗಾಗಿ ಇಂಥ ಕಲಾವಿದರ ಚಿತ್ರಗಳು ಇತಿಹಾಸದ ದೃಶ್ಯ ದಾಖಲೆಗೆ ಸಾಕ್ಷಿ. ಅವರು ಬಿಡಿಸಿದ ಚಿತ್ರಗಳು ಯುರೋಪಿಯನ್ ಜನರಿಗೆ ಭಾರತದ ವೈಭವವನ್ನು ಪರಿಚಯಿಸಿದವು. ಕಾಶ್ಮೀರದ ರಾಜಮನೆತನದ ಈ ಚಿತ್ರವೂ ಸಹ ಅದರಲ್ಲಿ ಒಂದು ಅತ್ಯಂತ ಮುಖ್ಯ ಉದಾಹರಣೆ. ಈಗ ನಾವು ವಿಲಿಯಂ ಸಿಂಪ್ಸನ್ ಅವರ ಚಿತ್ರದ ಮಹತ್ವವನ್ನು ನೋಡೋಣ. ಇದು ಒಂದು ಕ್ರೊಮೊಲಿಥೋಗ್ರಾಫ್, ಅಂದರೆ ಆ ಕಾಲದ ಬಣ್ಣದ ಒಂದು ಮುದ್ರಣದ ತಂತ್ರಜ್ಞಾನ. ಫೋಟೋ ಕ್ಯಾಮ್ರಾ ಎಲ್ಲೆಡೆ ಸಾಮಾನ್ಯವಾಗಿರದ ಕಾಲದಲ್ಲಿ ಇಂಥ ಚಿತ್ರಗಳೇ ಜನರಿಗೆ ಒಂದು ಭಾರತದ ದೃಶ್ಯ ಮಾಧ್ಯಮವನ್ನು ತೋರಿಸುತ್ತಿದ್ದವು. ವಿಲಿಯಂ ಸಿಂಪ್ಸನ್ ಭಾರತದ ಅನೇಕ ದೃಶ್ಯಗಳನ್ನು ಚಿತ್ರೀಕರಿಸಿದರು. ಅವರು ಯುದ್ಧಗಳು, ರಾಜಮನೆತನ, ಭಾರತೀಯ ಸಂಸ್ಕೃತಿ ಎಲ್ಲವನ್ನ ಚಿತ್ರಿಸಿದರು. ಒಂದು ಚಿತ್ರ, ಒಂದು ಭೇಟಿ, ಒಂದು ಶಿಬಿರ. ಆದರೆ ಅದರ ಹಿಂದೆ ಅಡಗಿದ್ದೇನು? ಭಾರತದ ರಾಜಮರ್ಯಾದೆ, ಕಾಶ್ಮೀರದ ರೇಷ್ಮೆ ಸಾಮ್ರಾಜ್ಯ, ಶಾಲು ಕೈಗಾರಿಕೆಯ ಜಾಗತಿಕ ವೈಭವೀಕರಣ ಮತ್ತು ಬ್ರಿಟಿಷ್ ಕಾಲದ ರಾಜಕೀಯ. 1860 ಆ ಭೇಟಿಯ ಚಿತ್ರ ಇಂದು ನಮಗೆ ಕೇವಲ ಒಂದು ದೃಶ್ಯವಲ್ಲ, ಒಂದು ಸಂಪೂರ್ಣ ಕಾಲಘಟ್ಟದ ಕಿಟಕಿ. ಲಾರ್ಡ್ ಕ್ಯಾನಿಂಗ್ ಮತ್ತು ಮಹಾರಾಜ ರಣಬೀರ್ ಸಿಂಗ್ ಭೇಟಿಯ ಮೂಲಕ ನಾವು ಭಾರತದ ಹಸ್ತಕಲೆ, ರಾಜಕೀಯ ಮತ್ತು ಐಷಾರಾಮಿ ಇತಿಹಾಸವನ್ನು ನೋಡಬಹುದು. ಕಾಶ್ಮೀರದ ಶಾಲುಗಳು ಮತ್ತು ರೇಷ್ಮೆ ಬಟ್ಟೆಗಳು ಆ ಕಾಲದ ಕೇವಲ ವಸ್ತುಗಳಲ್ಲ, ಅವು ಭಾರತದ ಕಲೆ, ಸಂಪತ್ತು, ಪ್ರತಿಷ್ಠೆ ಮತ್ತು ಜಾಗತಿಕ ಪ್ರಭಾವದ ಸಂಕೇತ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ. ಇತಿಹಾಸ ಮತ್ತು ರೇಷ್ಮೆ ಪರಂಪರೆ ಕುರಿತು ಇನ್ನಷ್ಟು ಡಾಕ್ಯುಮೆಂಟರಿ ವಿಡಿಯೋಗಳಿಗಾಗಿ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.